ನಮ್ಮ ಜೊತೆ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ನಾರಾಯಣ ಸ್ವಾಮಿ ಅವರೇ, ಈ ಚುನಾವಣೆಯಲ್ಲಿ ತಾವು ಎರಡು ಅಭ್ಯರ್ಥಿಗಳು ನಿರಾಯಸವಾಗಿ ಗೆಲ್ತೀರಾ, JDSಗೆ ಬೆಂಬಲವನ್ನು ಘೋಷಿಸ್ತೀರಾ. ಇಲ್ಲೊಂದು ಕಡೆ JDSನ ಮತಗಳನ್ನೇ ಮತಗಳ್ಳತನ ಆಗೋ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಲ್ಲ, ಹಾಗೆ ಅನಿಸೋದಿಲ್ಲ. ಈಗಾಗಲೇ ಕುಮಾರಸ್ವಾಮಿ ಅವರು ಅವರೆಲ್ಲರ ಸಂಪರ್ಕದಲ್ಲಿದ್ದಾರೆ, ಜೊತೆಯಲ್ಲೇ ಇಟ್ಕೊಂಡಿದ್ದಾರೆ. ಅದರಿಂದ ಏನಾಗ್ತದೆ ಅಂತ ಆ ರೀತಿ ಏನೂ ಆಗೋಂಥ ಪರಿಸ್ಥಿತಿಯಲ್ಲಿ ಜನತಾದಳ ಇಲ್ಲ. ನಮ್ಮದಂತೂ ನಾವು ಯಾರನ್ನು ಗನ್ ಪಾಯಿಂಟಲ್ಲಿ ಕರ್ಕೊಂಡು ಬಂದು ಮತ ಹಾಕ್ಸ್ತಾ ಇಲ್ಲ. ಅದು ಕೇವಲ ಸರ್ಕಾರದ ಕಡೆಯಿಂದ ಗನ್ ಪಾಯಿಂಟಲ್ಲಿ ಕರ್ಕೊಂಬರೋಂಥ ಪರಿಸ್ಥಿತಿ ಬಂದಿದೆ. ಅವರಿಗೆ ಆತಂಕ ಪ್ರಾರಂಭ ಆಗಿದ್ದರಿಂದ ಸರ್, ಆ ರೀತಿ ಯಾಕೆ ಅವರು ಡಿಸೈಡ್ ಮಾಡಿ? ಯಾಕೆ ಅಂತಂದರೆ ಅವರಲ್ಲಿ ನಾಯಕತ್ವದ ಕೊರತೆ ಹೇಗಿದೆ ಅಂತಂದರೆ ಯಾರ ಮಾತು ಯಾರು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಹೈಕಮಾಂಡನ್ನು ಭಯ ಇಡಿಸಿ ಕರ್ಕೊಂಡೋಗಿ ಇದರಲ್ಲೆಲ್ಲ ಇಟ್ಕೊಂಡು ರೆಸಾರ್ಟ್ಗಳಲ್ಲಿ ಈಗ ಅವರನ್ನು ಮತ್ತೆ ದನ ತುಂಬ್ಕೊಂಡು ಬಂದಂಗೆ ತುಂಬ್ಕೊಂಬಂದು ಈ ರೀತಿ ಸ್ವತಂತ್ರ ಇಲ್ಲದೆ ನಡ್ಕೊಳ್ಳೋದು ಎಷ್ಟು ಸರಿ? ಆದ್ದರಿಂದಾಗಿ ಈ ರೀತಿ ಗನ್ ಪಾಯಿಂಟ್ ಮೂಲಕ ಅವರು ಮತ ಹಾಕ್ಸ್ಲಿಕ್ಕೆ ಅಲ್ಲಿಂದ ಕರ್ಕೊಂಡ್ಬಂದು ಕ್ಯೂ ನಿಲ್ಲಿಸ್ತಾ ಇದ್ದಾರೆ. ನಮ್ಮದೇನು ಅಂಥದ್ದಿಲ್ಲ. ನಾವು ನೇರವಾಗಿ ಎಲ್ಲರೂ ಸೇರಿ 64 ಮತಗಳಿದೆ ನಮ್ಮದು, 63+1. ಅದನ್ನು ಪೂರ್ತಿ ನಮ್ಮ ಅಭ್ಯರ್ಥಿಗಳು ಮತ್ತು ಜನತಾದಳದ ಅಭ್ಯರ್ಥಿಗೆ ಹಾಕಿದ್ದೀವಿ. ಯಾಕಂದರೆ NDA ಭಾಗವಾಗಿರೋದ್ರಿಂದ ಅವರು ಬೇರೆ ನಾವು ಬೇರೆ ಏನೂ ಅಲ್ಲ. ಸರ್, NDA ಆಗಿದ್ರಿಂದ JDSನಿಂದ ಕಾಂಗ್ರೆಸ್ ಕ್ರಾಸ್ ಓಟ್ ಹಾಕ್ಸೋ ಸಾಧ್ಯತೆ ಇದೆಯಾ? ಇಲ್ಲ, ಆ ರೀತಿ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಅಡ್ಡ ಮತದಾನದಿಂದ ನಾವು ಗೆದ್ದು ಬಿಡ್ತೀವಿ ಅಂತ. ಯಾವಾಗಲೂ ಅವರು ಅಡ್ಡದಾರಿ ತಾನೆ ಕಾಂಗ್ರೆಸ್ದು. ಅವರು ನೇರವಾದ ದಾರಿಯಲ್ಲಿ ಯಾವತ್ತೂ ಬರೋದಿಲ್ಲ. ಎಲ್ಲ ಅಡ್ಡದಾರಿ ಹಿಡದೆ ಅವ್ರು ಆಗ್ತಿರೋದು. ಅದರಿಂದಾಗಿ ನಮ್ಮ ತೊಂದರೆ ಏನಿಲ್ಲ. ನಮ್ಮ ಗೆಲುವನ್ನು ನಾವು ಪಡ್ಕೊಳ್ತೇವೆ, ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ. JDSನಿಂದ ಒಂದು ಕಾಲನ ಹೊರಗಿಟ್ಟಿರ್ತಕ್ಕಂಥ GT ದೇವೇಗೌಡರು ನಾನು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಆತ್ಮಸಾಕ್ಷಿ ಕಾಂಗ್ರೆಸ್ನ ಮತವಾಗಿರುತ್ತಾ? ಅಲ್ಲ, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವರು ನೇರವಾಗಿ ಏನು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಆತ್ಮಸಾಕ್ಷಿಗೆ ಹಾಕಿದ್ದಾರೆ ಅಂತಂದರೆ ಅದು ಇದು ಚುನಾವಣೆಯ ನಂತರ ಗೊತ್ತಾಗುತ್ತೆ. ಸರ್, NDA ಆಗಿದ್ರಿಂದ JDSನಿಂದ ಕಾಂಗ್ರೆಸ್ ಕ್ರಾಸ್ ಓಟ್ ಹಾಕ್ಸೋ ಸಾಧ್ಯತೆ ಇದೆಯಾ? ಇಲ್ಲ, ಆ ರೀತಿ ಅಡ್ಡ ಮತದಾನ ಆಗೋದಿಲ್ಲ. ಕಾಂಗ್ರೆಸ್ನವ್ರು ಹೇಳ್ಕೊಳ್ತಾರೆ ಅಡ್ಡ ಮತದಾನದಿಂದ ನಾವು ಗೆದ್ದು ಬಿಡ್ತೀವಿ ಅಂತ. ಯಾವಾಗಲೂ ಅವರು ಅಡ್ಡದಾರಿ ತಾನೆ ಕಾಂಗ್ರೆಸ್ದು. ಅವರು ನೇರವಾದ ದಾರಿಯಲ್ಲಿ ಯಾವತ್ತೂ ಬರೋದಿಲ್ಲ. ಎಲ್ಲ ಅಡ್ಡದಾರಿ ಹಿಡದೆ ಅವ್ರು ಆಗ್ತಿರೋದು. ಅದರಿಂದಾಗಿ ನಮ್ಮ ತೊಂದರೆ ಏನಿಲ್ಲ. ನಮ್ಮ ಗೆಲುವನ್ನು ನಾವು ಪಡ್ಕೊಳ್ತೇವೆ, ನಾವು ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ. JDSನಿಂದ ಒಂದು ಕಾಲನ ಹೊರಗಿಟ್ಟಿರ್ತಕ್ಕಂಥ GT ದೇವೇಗೌಡರು ನಾನು ಆತ್ಮಸಾಕ್ಷಿಯ ಮತವನ್ನು ಹಾಕಿದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಆ ಆತ್ಮಸಾಕ್ಷಿ ಕಾಂಗ್ರೆಸ್ನ ಮತವಾಗಿರುತ್ತಾ? ಅಲ್ಲ, ಅದ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಅವರು ನೇರವಾಗಿ ಏನು ಡಿಕ್ಲೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ಆತ್ಮಸಾಕ್ಷಿಗೆ ಹಾಕಿದ್ದಾರೆ ಅಂತಂದರೆ ಅದು ಇದು ಚುನಾವಣೆಯ ನಂತರ ಗೊತ್ತಾಗುತ್ತೆ. ಇವಿಷ್ಟು ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅಭಿಪ್ರಾಯ. ವಿಧಾನಸೌಧದಿಂದ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.